ಹೇಳಿದ್ದಾನೆ. ಅದನ್ನು ನೀವು ಆತ್ಮಹತ್ಯೆ ಅಂತ ಪರಿಗಣಿಸ್ತಿರೋ ಇಲ್ಲ ನಿಮ್ಮ ಸರ್ಕಾರ ನಡೀತಾ ಇರತಕ್ಕಂಥ ಈ ಹಣದ ದಾಹದಲ್ಲಿ ಸರ್ಕಾರದಿಂದ ಆಗಿರತಕ್ಕಂಥ ಇದು ಹತ್ಯೆ ಅಂತಕ್ಕಂಥದ್ದನ್ನು ನೀವು ಸ್ವೀಕಾರ ಮಾಡ್ತಿರೋ ಹೇಳಬೇಕು ಜನಕ್ಕೆ. ನಿಮ್ಮ ಆಡಳಿತದಲ್ಲಿ ಬಿಗಿ ಇದ್ದಿದ್ರೆ ಚಂದ್ರಶೇಖರ್ ಅಂತ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗ್ತಿದ್ನ? ನೀವೇ ಹಿಂದೆ ಮುಖ್ಯಮಂತ್ರಿ 2017 ಒಬ್ಬ ಅಮಾಯಕ ಅಧಿಕಾರಿ DYSP ಕಲ್ಲಪ್ಪ ಅಂಡಿಬಾಗ್ ಚಿಕ್ಕಮಗಳೂರಿನ ನಡೆದಂಥ ಅಕ್ರಮಗಳ ಬಗ್ಗೆ ಅವತ್ತು ಅವನಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅವತ್ತು ಸಹ ನೀವೇ ಮುಖ್ಯಮಂತ್ರಿ ಇದ್ದಾಗ ಈಗ ಹಿಂದುಳಿದವರ ಹೆಸರು ಹೇಳಿ ರಕ್ಷಣೆ ಪಡೀತಾ ಇದ್ದೀರಿ. ಅವತ್ತು ಆತ್ಮಹತ್ಯೆಗೆ ಒಳಗಾದಂಥ ಬೆಳಗಾವಿಯ ಒಬ್ಬ ಯುವಕ ನಿಮ್ಮ ಸಮಾಜದವನೇ ಮುಖ್ಯಮಂತ್ರಿಗಳೇ, ನಿಮ್ಮ ಸಮಾಜದವನೇ. ರಕ್ಷಣೆ ಕೊಟ್ರ ನೀವು? ನಿಮ್ಮ ಸಮಾಜದ ಹೆಸರು ಹೇಳ್ಕೊಂಡು ಮುಖ್ಯಮಂತ್ರಿ ಆಗಿದ್ದೀರಿ. ಹೌದು, ಹಿಂದುಳಿದವರೆಲ್ಲ ನೀವು ಮಹಾನ್ ನಾಯಕ ಅಂತ ಹೇಳಿ ಅಧಿಕಾರ ಕೊಟ್ಟಿದ್ದಾರೆ. 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ದೇವರಾಜ ಅರಸು ಅವರ ನಂತರ. ಅವತ್ತು ಸಹ ಇದೇ ರೀತಿಯ ಒಂದು ಆತ್ಮಹತ್ಯೆ ಪ್ರಕರಣ. ಆ ಒಂದು ಪ್ರಕರಣಕ್ಕೆ ನಾನು ಧ್ವನಿ ಎತ್ತದೇ ಇದ್ದಿದ್ದರೆ ಬಹುಶಃ ಕುಟುಂಬವನ್ನು ಎಲ್ಲಿಗೆ ತಂದು ನಿಲ್ಲಿಸ್ತಾ ಇದ್ರಿ ನೀವು? ಆ ಕುರುಬ ಸಮಾಜಕ್ಕೆ ಸೇರಿದಂತೆ ಇವತ್ತು ಒಬ್ಬ ಅತ್ಯುನ್ನತವಾದಂಥ ಪದವಿಯನ್ನು ಪೊಲೀಸ್ ಇಲಾಖೆಯಲ್ಲಿ ಪಡಿತಾ ಇದ್ದಂಥ ಒಬ್ಬ ಯುವಕ, ಪ್ರಾಮಾಣಿಕವಾದಂಥ ವ್ಯಕ್ತಿ ಇದ್ದ. ಅವನ ಆತ್ಮಹತ್ಯೆಗೆ ಆ ಸರ್ಕಾರದಲ್ಲೂ ನೀವು ಮುಖ್ಯಮಂತ್ರಿಗಳಾಗಿ ನಡೆದಿರ್ತಕ್ಕಂಥ ಒಂದು ಘಟನೆ. ಇವತ್ತು ಚಂದ್ರಶೇಖರ್ ಅವರ ಆತ್ಮಹತ್ಯೆ, ನಾನಿದನ್ನು ಆತ್ಮಹತ್ಯೆಗೆ ಹೋಲಿಕೆ ಮಾಡಲ್ಲ. ಈ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಹಲವಾರು ಅಕ್ರಮಗಳ ಹಿನ್ನೆಲೆಯಲ್ಲಿ ಹೆದರಿ ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದೇನಿದೆ, ಇಲ್ಲಿ ಏನು ರೇಣುಕಾಸ್ವಾಮಿದು 24 ಗಂಟೆನಲ್ಲಿ ಹಲವಾರು ಬಂಧಿಸ್ತಕ್ಕಂಥ ಕೆಲಸ ಮಾಡೋದಲ್ಲ, 18, 20, 25 ಜನಗಳನ್ನ. ಇಲ್ಲಿ ಯಾವ ರೀತಿ ನಡ್ಕೋತು ನಿಮ್ಮ SIT? ಸ್ವಲ್ಪ ಜನತೆ ಮುಂದೆ ಇಡ್ತೀರಾ ಮುಖ್ಯಮಂತ್ರಿಗಳೇ? 40 ದಿನ ಆದರೂ ಆತ್ಮಹತ್ಯೆಯಲ್ಲಿ ಮಂತ್ರಿ ಅಂತಕ್ಕಂಥದ್ದು ಹೆಸರು ಹೇಳಿದ್ದಾರಲ್ಲಿ, ಯಾರು ಹೆಸರು ಹೇಳಿಲ್ಲ ಅಲ್ಲಿ. ಮಂತ್ರಿಗಳ ಮೌಖಿಕ ಆದೇಶದ ಮೇರೆಗೆ ಇದೆಲ್ಲ ನಡೀತು ಅಂತ ಹೇಳಿ. ಯಾರಪ್ಪ DG ಈ ರಾಜ್ಯದಲ್ಲಿ? DG ಯಾರಿದ್ದಾರೆ ಇಲ್ಲಿ? ಅವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆಲಸ ಮಾಡ್ತಾವ್ರೆ ಅವರ DG. ಯಾರು ಬೇಕಾದರೂ ಈಗ ನೇರವಾಗಿ DG ಹತ್ರಕ್ಕೆ ಹೋಗ್ಬೋದು ಕಂಪ್ಲೇಂಟ್ ಕೊಡೋಕ್ಕೆ. ಅವ್ರು ಆಮೇಲೆ ಇಲ್ಲಿ ಅವ್ರ ಕಚೇರಿ ಕರೆಸ್ಕೊಂಡು ಇಲ್ಲಿ ಕಂಪ್ಲೇಂಟ್ ತೊಗೊಂಡು ಅವ್ರಗಳ ಹತ್ರ ಇವರು ಟೈಪ್ ಮಾಡಿ ಹೆಬ್ಬೆಟ್ಟು ತಸ್ಕೊಂಡು ಆಮೇಲೆ ಕಳಿಸ್ತಾರೆ ರಾಜ್ಯದ ಬೇರೆ ಬೇರೆ ಠಾಣೆಗಳಿಗೆ DG ಕಚೇರಿಯಿಂದ. ಇದು ಈಗ ಮಾಡ್ತಿರೋ DG ಕೆಲಸ ಈ ರಾಜ್ಯದಲ್ಲಿ. ಇದನ್ನು ಯಾಕಪ್ಪ ಈ DG ಕೇಳಲಿಕ್ಕೆ ಬಯಸ್ತೀನಿ. ಆತ್ಮಹತ್ಯೆ ಪತ್ರದಲ್ಲಿ ಒಬ್ಬ ಮಂತ್ರಿಯ ಮೌಖಿಕ ಆದೇಶ ಅದರ ಮೇಲೆ ನಡೀತು ಅಂತೇಳಿ ಆಪಾದನೆ ಮಾಡಿದ್ರಲ್ಲ, ಎಲ್ಲಿದೆಯಪ್ಪ DG? ಯಾರ್ಯಾರನ್ನ ಅರೆಸ್ಟ್ ಮಾಡಿದೆಯಾ? ಅಲ್ಲೆಲ್ಲೋ ರಾಮನಗರದಲ್ಲಿ ಮೊನ್ನೆ ಎಲ್ಲೋ VSSN ಸೊಸೈಟಿ ಚುನಾವಣೆ 2 ಬಾರಿ ದಿನಾಂಕ ಘೋಷಣೆ ಮಾಡಿ ಚುನಾವಣೆ ಡೆಫರ್ ಮಾಡಿಸ್ತೀರಿ ನಿಮ್ಮ ಯೋಗ್ಯತೆಗೆ, ಸರ್ಕಾರಕ್ಕೆ. ಒಂದು ರಾಮನಗರದಲ್ಲಿ ಚುನಾವಣೆ ನಡೆಸೋದಕ್ಕೆ VSN ಸೊಸೈಟಿದು 2 ಬಾರಿ ಮುಂದಕ್ಕೆ ಹಾಕಿಸ್ತೀರಿ. ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋಕ್ಕೆ ಹೋದವ್ರನ್ನ ನಿಮ್ಮ ಇಲಾಖೆ ಯಾವ್ಯಾವ ಪದಬಳಕೆ ಮಾಡ್ತೀರಿ? ಪಾಪ ಕುಮಾರಸ್ವಾಮಿ ಮಗನ ದೇವೇಗೌಡರ ಕುಟುಂಬದಲ್ಲಿ ಇನ್ನೊಬ್ಬನ ಉಳಿಸಿದ್ದೀವಿ, ಅವನ ಮೇಲೆ ಏವನ್ನು ಮಾಡಬೇಕು ಅಂತೇಳಿ ಆ ಪ್ರಕರಣದಲ್ಲಿ
ಡಿ ಜಿ ಆಫೀಸಿಂದ ನಡೀತಿದೆ ರಾತ್ರಿ 11 ಗಂಟೆವರೆಗೆ.